ಎಸ್ ನಮ್ಮ ಜೊತೆಗೆ KMF ಅಧ್ಯಕ್ಷ ಭೀಮನಾಯ್ಕ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಅಲ್ಲಿನ CM ಇದ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಾಣಿಯ ಕಬ್ಬಿನ ಅಂಶ ತುಪ್ಪದಿಂದ ಈಗ ಅಲ್ಲಿ ಲಡ್ಡು ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಆಗಿದೆ ಸರ್. ಈ ಒಂದು ವಿಚಾರಕ್ಕೆ ಸರ್ ನೋಡಿ, ಚಂದ್ರಬಾಬು ನಾಯ್ಡು ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಆರೋಪ ಮಾಡಿದ್ದಾರೆ, ಆರೋಪಕ್ಕೂ ನಮ್ಮ ನಂದಿನಿ ಬ್ರ್ಯಾಂಡಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅವರು ಆರೋಪ ಮಾಡಿರೋದು ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ತುಪ್ಪದಲ್ಲಿ ಆ ತುಪ್ಪವನ್ನು ಪ್ರಾಣಿ ಕೊಬ್ಬಿಂದ ತಯಾರು ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಸೊ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಸೊ ಅವರ ಆರೋಪ ಈ 4 ವರ್ಷದಲ್ಲಿ ಆಗಿದಂಥ ಆರೋಪ ಅಂತ. ಅವರು 4 ವರ್ಷದಲ್ಲಿ ಏನಾಗಿದೆ ಅದನ್ನು ಅವರು ಆರೋಪ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3000ರಿಂದ 4000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ ಒಂದು 1700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ ನಂದಿನಿ ತುಪ್ಪ 1 kg ಕೂಡ ಹೋಗಿಲ್ಲ. ಯಾಕೆ ಸರ್ ಅಲ್ಲಿ ಗೌರ್ಮೆಂಟ್ ಏನು ಇದು ಮಾಡಿ ಸರ್ ಅಂತ? ನೋಡಿ, ಸರ್ಕಾರಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ತುಪ್ಪ ಖರೀದಿ ಮಾಡ್ತಕ್ಕಂಥದ್ದು TTD, ತಿರುಪತಿ ಟ್ರಸ್ಟು. ಸೊ ಅವರು ಈ ಪ್ರೊಕ್ಯೂರ್ಮೆಂಟ್ ಟೆಂಡರಿಂದ ಅವರು ಟೆಂಡರ್ ಕಾಲ್ ಮಾಡ್ತಾರೆ. ಸೊ ಆ ಟೆಂಡರಲ್ಲಿ ಎಲ್ಲೋನ್ ಯಾರು ಬರ್ತಾರೆ ಅವರಿಗೆ ಅವ್ರು ಆರ್ಡರ್ ಕೊಡ್ತಾಯಿದ್ರು. ಸೊ ನಮ್ಮ ರೇಟ್ ಜಾಸ್ತಿ ಇರ್ತಾಯಿತ್ತು. ಅವರು ಕೆಲವು ಯಾರು ಕಡಿಮೆ ರೇಟ್ ಇರ್ತೀವಿ, ಈಗ ಟೆಂಡರಲ್ಲಿ ಯಾರು ಕಡಿಮೆ ಇರುತ್ತೆ ಅವರಿಗೆ ಆರ್ಡರ್ ಕೊಡೋದು. ಸೊ ಹಾಗಾಗಿ ಎಲ್ಲೋನ್ ಯಾರು ಆಗ್ತಾರೆ ಅವರಿಗೆ ಅವ್ರು ಕೆಲಸ ಕೊಡ್ತಾಯಿದ್ರು. ಸರ್, ಈಗ CM ಅವರೇ ಒಂದು ಈ ಥರ ಗಂಭೀರ ಒಂದು ಆರೋಪ ಮಾಡಿದ್ದಾರೆ. ಈಗ ಸಾಕಷ್ಟು ಜನ ತಿರುಪತಿ ಭಕ್ತಾದಿಗಳು ಹೋಗ್ತಾರೆ, ಪ್ರಸಾದ ತೆಗೆದುಕೊಳ್ತಾರೆ. ಈ ಥರ ಒಂದು ಅಂಶ ಇತ್ತಂದ್ರೆ ಅದೇನೋ ಒಂಥರ ಎಲ್ಲೋ ಒಂದು ಕಡೆ ಭಕ್ತಾದಿಗಳಿಗೆ. ನೀವು ಇವತ್ತು CM ಅವರು ಆರೋಪ ಮಾಡಿದ್ದನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ. 15-20 ದಿವಸ ಹಿಂದೆಯೇ TTDನವರು ಈ ಹೊಸ ಅಧ್ಯಕ್ಷ ಏನಾಗಿದ್ದಾರೆ ಅವರು ಒಂದು ಪ್ರೆಸ್ ಮೀಟೇ ಮಾಡಿದ್ದಾರೆ. ನಂದಿನಿ ಬ್ರ್ಯಾಂಡು ತುಪ್ಪ ಭಾಳ ಒಳ್ಳೆ ತುಪ್ಪ. ಇವತ್ತು ತುಪ್ಪದಲ್ಲಿ ಒರಿಜಿನಲ್ ಅಂತ ಯಾವುದಾದ್ರೂ ಇದ್ದರೆ ಅದು ನಂದಿನಿ ಬ್ರ್ಯಾಂಡು. ಅಂತಹ ಒಂದು ನಂದಿನಿ ಬ್ರ್ಯಾಂಡನ್ನೇ ಇವರು ಹೊರಗಿಟ್ಟು 4 ವರ್ಷದಿಂದ ಇವರು ಕಳಪೆ ತುಪ್ಪ ತೊಗೊಂಡಿದ್ದಾರೆ ಅಂತೇಳಿ ಅವರೇ ಪ್ರೆಸ್ ಮೀಟ್ ಮಾಡಿದ್ದು, ನಂದಲ್ಲ. ಹೊಸ TTDಯಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿ ಸದಸ್ಯರೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನನ್ನ ಹತ್ರ ಇದೆ ಅದು ವಿಡಿಯೋ. ಸೊ ನಂದಿನಿ ತುಪ್ಪವನ್ನು ಹೊರಗಿಟ್ಟು ಇವರು ಬೇರೆ ಬೇರೆ ತುಪ್ಪ ತೊಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು, ಸೊ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಂತೇಳಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಅವರು ಸರ್ಕಾರದವರೇ ಅದನ್ನು ತನಿಖೆ ಮಾಡಿ ಯಾವ ರೀತಿ ತುಪ್ಪ ತೊಗೊಂಡಿದ್ರು ಅವರೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈಗ ಚಂದ್ರಬಾಬು ನಾಯ್ಡು ಅವರು ಏನು ಗಂಭೀರ ಆರೋಪ ಮಾಡಿದ್ದಾರೆ, ಸೊ ಪ್ರಾಣಿ ಕೊಬ್ಬಿಂದಾಗಿದ್ದ ಕೆಮಿಕಲ್ ತುಪ್ಪನ ಇಷ್ಟು ರೇಟ್ ಕಡಿಮೆ ರೇಟಿಗೆ ಯಾಕೆ ತುಪ್ಪ ಬಂತು ಅದೆಲ್ಲ ಅವರು ಸರ್ಕಾರ ಮಟ್ಟದಲ್ಲಿ ತನಿಖೆ ಮಾಡಿ ಯಾವ ತುಪ್ಪ ಅಂತೇಳಿ ಅವರೇ ಬಹಿರಂಗಪಡಿಸ್ಬೇಕಾಗುತ್ತೆ. ಈಗ ಇದೇ ಮಂತಲ್ಲಿ ಈಗ ನಮ್ಮ ನಂದಿನಿ ತುಪ್ಪ ಸಹ ಈಗ ತಿರುಪತಿಗೆ ಹೋಗಿದೆ. ಎಷ್ಟು ಹೋಗಿದೆ ಸರ್? ಎಷ್ಟು ಈಗ ನೋಡಿ, 4 ವರ್ಷದಿಂದ ನಮ್ಮ ತುಪ್ಪನ ಅವರು ಸ್ಥಗಿತ ಮಾಡಿದರು. ಸೊ ಈಗ 1 ತಿಂಗಳ ಹಿಂದೆ ತಿರುಪತಿ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ MD ಮತ್ತು ಅಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ನಮಗೆ ಒಂದು ಮೇಲ್ ಮಾಡಿದರು KMFಗೆ. ಇಲ್ಲ, ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೊಗೊಳ್ತೀವಿ, ನೀವು ಈ ಬಾರಿ ಟೆಂಡ್ರಲ್ಲಿ ಭಾಗವಹಿಸ್ರಿ ಅಂತೇಳಿ. ನಾವು ಈ ಬಾರಿ ಟೆಂಡ್ರಲ್ಲಿ ಭಾಗವಹಿಸಿದ್ವಿ. ನಮಗೆ ಏನು ನಮ್ಮ ರೇಟ್ ಏನಿದೆ ನಮ್ಮ ರೇಟ್ ಸಿಕ್ತು. ನಾವು 350 ಮೆಟ್ರಿಕ್ ಟನ್ ನಮಗೆ ಹೊಸದಾಗಿ ಪ್ರಥಮ ಹಂತದಲ್ಲಿ ಆರ್ಡರ್ ಕೊಟ್ಟರು. ಮತ್ತು ಅಂದರೆ ಸುಮಾರು 3,50,000 kg ನಮಗೆ ಹೊಸದಾಗಿ ಮೊನ್ನೆ ಆರ್ಡರ್ ಸಿಕ್ತು. ಅದು ಪ್ರಥಮ ಟ್ಯಾಂಕರ್ ಏನು ನಾವು ಕಳಿಸಿದ್ವಿ. ಪ್ರಥಮ ಟ್ಯಾಂಕರೇ ನಾವು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದನೇ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಈಗ 350 ಮೆಟ್ರಿಕ್ ಟನ್ ಇವತ್ತು ನಮಗೆ ಆರ್ಡರ್ ಕೊಟ್ಟಿದ್ದಾರೆ. 350 ಮೆಟ್ರಿಕ್ ಟನ್ ನಾವು ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇನ್ನು ನಡೀತಾ ಇದೆ. ಈ ಹಿಂದೆ ಅಂದರೆ 4 ವರ್ಷದ ನಂದಿನ ತುಪ್ಪ ಹೋಗೋದ ಮುಂಚೆ ಸಹ ಟೇಸ್ಟ್ ವಿಚಾರವಾಗಿ ತುಂಬ ಒಂದು ಆರೋಪ ಇತ್ತು. ಈ ನಂದಿನ ತುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈ ಹಿಂದೆ? ಖಂಡಿತ. ಭಾಳಷ್ಟು ಜನ ಭಕ್ತರು ಹಿಂದಿರ್ತಕ್ಕಂಥ ಲಡ್ಡುನ ಟೇಸ್ಟೇ ಬೇರೆ, ಈಗಿನ ಲಡ್ಡುನ ಟೇಸ್ಟೇ ಬೇರೆ ಅಂಥೇಳಿ ನಮ್ಮ ಕರ್ನಾಟಕದಿಂದ ಕೆಲವು ನಮ್ಮ ಸ್ನೇಹಿತರು ಕೂಡ ನನಗೆ ಭಾಳಷ್ಟು ಜನ ಕೇಳಿದ್ದಾರೆ ಆ ಒಂದು ಪ್ರಶ್ನೆನ. ಸೊ ನಾನು 2013-14ರಲ್ಲಿ ಹೋಗಿದ್ದೆ. ನಾನು ಆವಾಗ ಇಡೀ ತಿರುಪತಿ ಅಲ್ಲೇನು ಮೇಲೆ ಬೆಟ್ಟ ಇದೆ, ಇಡೀ ಬೆಟ್ಟದ ಮೇಲೆ ಘಮ 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 ಅಂತ ವಾಸನೆ ಬರೋದು, ಸ್ಮೆಲ್ ಬರೋದು. ಅಂದರೆ ಅವಾಗ ನಂದಿನಿ ತುಪ್ಪ ಬಳಕೆ ಮಾಡ್ತಾಯಿದ್ರು. ಈಗ ನಾನು ಮೊನ್ನೆನೂ ಹೋಗಿದ್ದೆ. ನಾನು 5ನೇ ತಿಂಗಳು ನಂದು ವೆಡ್ಡಿಂಗ್ ವ್ಯಾನಿವರ್ಸರಿ ಇತ್ತು, ನಾನು ಹೋಗಿದ್ದೆ. ನಾನು ಸ್ವತಃ ನಾನೇ ಅವತ್ತು 15-20 ತುಪ್ಪ ತೊಗೊಂಡೆ. ಬಟ್ ಆ ಟೇಸ್ಟ್ ಇದ್ದಿಲ್ಲ. ಸೊ ಎಲ್ಲೋ ಒಂದು ಕಡೆಗೆ ತುಪ್ಪದ ಒಂದು ಟೇಸ್ಟ್ ಹೋಗಿದೆ ಅಂತೇಳಿ ಭಾಳಷ್ಟು ಜನ ಭಕ್ತರು ಕೂಡ ಭಾಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಭಕ್ತಾದಿಗಳಿಗೆ ಒಂದು ಹೇಳಬೇಕಿದೆ ಯಾವ ತುಪ್ಪ ಇತ್ತು ಅಂತ ಈ ಹಿಂದೆ. ಸೊ ಅದು ಆಂಧ್ರ ಸರ್ಕಾರನೇ ಹೇಳಬೇಕಾಗುತ್ತೆ, ತನಿಖೆ ಮಾಡಿ ಯಾವ ತುಪ್ಪ ಬಳಕೆ ಮಾಡಿದ್ರು ಅಂತೇಳಿ. ಈಗ ಸದ್ಯಕ್ಕೆ ನಮ್ಮ ನಂದಿನಿ ತುಪ್ಪವನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಇನ್ನು ಮೇಲೆ ನಂದಿನಿ ತುಪ್ಪನೇ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ತಿರುಪತಿ ತಿಮ್ಮಪ್ಪನಿಗೆ ಸೇವೆ ಮಾಡೋಕ್ಕೆ ನಾವು
ನಂದಿನಿ ನಮ್ಮ KMF ಸಂಸ್ಥೆ ತಯಾರಿದೆ. ನಮಗೆಲ್ಲೋ ಒಂದು ಕಡೆ ನಮಗೆ ಖುಷಿ ಅಲ್ಲ, ಯಾಕಂದರೆ ತಿರುಪತಿಗೆ ಬರೀ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಅಷ್ಟೇ ಅಲ್ಲ, ನಮ್ಮೇನು ಇಲ್ಲಿರ್ತಕ್ಕಂಥ ರಾಜ್ಯಗಳು, ಮಹಾರಾಷ್ಟ್ರ ಅಂದರೆ ಇಡೀ ದೇಶದಿಂದ ಮತ್ತು ಹೊರದೇಶದಿಂದ ಕೂಡ ಬರ್ತಾರೆ ತಿರುಪತಿ ತಿಮ್ಮಪ್ಪನಿಗೆ. ಭಾಳ ಭಕ್ತರಿದ್ದಾರೆ. ಸೊ ಅಂಥ ಒಂದು ದೇವಸ್ಥಾನಕ್ಕೆ, ಅಂಥ ಒಂದು ದೇವಸ್ಥಾನದಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಮ್ಮ ನಂದಿನಿ ಇದೆಯಲ್ಲ, ನಂದಿನಿ ತುಪ್ಪ ಇದೆಯಲ್ಲ, ಅದು ನಮಗೆಲ್ಲೋ ಒಂದು ಕಡೆ ಭಾಳ ದೊಡ್ಡ ಖುಷಿ, ಗೌರವ ಅಲ್ಲ. ನಮ್ಮ ನಂದಿನಿ ಅಂದರೆ ನಮಗೆ ಗೌರವ, ನಮ್ಮ ಕರ್ನಾಟಕ ಜನರಿಗೆ ಒಂದು ಗೌರವ, ಇಡೀ ನಮ್ಮ ರಾಜ್ಯಕ್ಕೆ ಒಂದು ಗೌರವ. ಸೊ ಹಾಗಾಗಿ ಇನ್ಮೇಲೆ ಅವ್ರು ಎಷ್ಟು ತುಪ್ಪ ಕೇಳಿದ್ರು ನಾವು ಕೊಡೋಕ್ಕೆ ತಯಾರಿದ್ದೀವಿ. ಥ್ಯಾಂಕ್ ಯು. ಎಸ್, ಇದಿಷ್ಟು KMF ಅಧ್ಯಕ್ಷ ಭೀಮನಾಯ್ಕ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆಗೆ KMF ಅಧ್ಯಕ್ಷ ಭೀಮನಾಯ್ಕ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಅಲ್ಲಿನ CM ಇದ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಾಣಿಯ ಕಬ್ಬಿನ ಅಂಶ ತುಪ್ಪದಿಂದ ಈಗ ಅಲ್ಲಿ ಲಡ್ಡು ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಆಗಿದೆ ಸರ್. ಈ ಒಂದು ವಿಚಾರಕ್ಕೆ ಸರ್. ನೋಡಿ, ಚಂದ್ರಬಾಬು ನಾಯ್ಡು ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಆರೋಪ ಮಾಡಿದ್ದಾರೆ, ಆರೋಪಕ್ಕೂ ನಮ್ಮ ನಂದಿನಿ ಬ್ರ್ಯಾಂಡಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅವರು ಆರೋಪ ಮಾಡಿರೋದು ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ತುಪ್ಪದಲ್ಲಿ ಆ ತುಪ್ಪವನ್ನು ಪ್ರಾಣಿ ಕೊಬ್ಬಿಂದ ತಯಾರು ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಸೊ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಸೊ ಅವರ ಆರೋಪ ಈ 4 ವರ್ಷದಲ್ಲಿ ಆಗಿದಂಥ ಆರೋಪ ಅಂತ. ಅವರು 4 ವರ್ಷದಲ್ಲಿ ಏನಾಗಿದೆ ಅದನ್ನು ಅವರು ಆರೋಪ ಮಾಡಿದ್ದಾರೆ. ಈ 4 ವರ್ಷ ಗ್ಯಾಪಲ್ಲಿ ನಮ್ಮ ನಂದಿನಿ ತುಪ್ಪ ಹೋಗಿಲ್ಲ. ಸೊ ನಾವು 2013ರಿಂದ 2018 ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 3000ರಿಂದ 4000 ಮೆಟ್ರಿಕ್ ಟನ್ ನಾವು ಕೊಟ್ಟಿದ್ದೀವಿ. ಆಮೇಲೆ 2019ರಲ್ಲಿ ಒಂದು 1700 ಟನ್ ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದ್ದೀವಿ. ಸೊ 2020ರಿಂದ 2024 ತನಕ ನಂದಿನಿ ತುಪ್ಪ 1 kg ಕೂಡ ಹೋಗಿಲ್ಲ. ಯಾಕೆ ಸರ್, ಅಲ್ಲಿ ಗೌರ್ಮೆಂಟ್ ಏನು ಇದು ಮಾಡಿ ಸರ್ ಅಂತ? ನೋಡಿ, ಸರ್ಕಾರಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ತುಪ್ಪ ಖರೀದಿ ಮಾಡ್ತಕ್ಕಂಥದ್ದು TTD, ತಿರುಪತಿ ಟ್ರಸ್ಟು. ಸೊ ಅವರು ಈ ಪ್ರೊಕ್ಯೂರ್ಮೆಂಟ್ ಟೆಂಡರಿಂದ ಅವರು ಟೆಂಡರ್ ಕಾಲ್ ಮಾಡ್ತಾರೆ. ಸೊ ಆ ಟೆಂಡರಲ್ಲಿ ಎಲ್ಲೋನ್ ಯಾರು ಬರ್ತಾರೆ ಅವರಿಗೆ ಅವ್ರು ಆರ್ಡರ್ ಕೊಡ್ತಾಯಿದ್ರು. ಸೊ ನಮ್ಮ ರೇಟ್ ಜಾಸ್ತಿ ಇರ್ತಾಯಿತ್ತು. ಅವರು ಕೆಲವು ಯಾರು ಕಡಿಮೆ ರೇಟ್ ಇರ್ತೀವಿ, ಈಗ ಟೆಂಡರಲ್ಲಿ ಯಾರು ಕಡಿಮೆ ಇರುತ್ತೆ ಅವರಿಗೆ ಆರ್ಡರ್ ಕೊಡೋದು. ಸೊ ಹಾಗಾಗಿ ಎಲ್ಲೋನ್ ಯಾರು ಆಗ್ತಾರೆ ಅವರಿಗೆ ಅವ್ರು ಕೆಲಸ ಕೊಡ್ತಾಯಿದ್ರು. ಸರ್, ಈಗ CM ಅವರೇ ಒಂದು ಈ ಥರ ಗಂಭೀರ ಒಂದು ಆರೋಪ ಮಾಡಿದ್ದಾರೆ. ಸಾಕಷ್ಟು ಜನ ತಿರುಪತಿ ಭಕ್ತಾದಿಗಳು ಹೋಗ್ತಾರೆ, ಪ್ರಸಾದ ತೆಗೆದುಕೊಳ್ತಾರೆ. ಈ ಥರ ಒಂದು ಅಂಶ ಇತ್ತಂದ್ರೆ ಅದೇನೋ ಒಂಥರ ಎಲ್ಲೋ ಒಂದು ಕಡೆ ಭಕ್ತಾದಿಗಳಿಗೆ. ನೀವು ಇವತ್ತು CM ಅವರು ಆರೋಪ ಮಾಡಿದ್ದನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ. 15-20 ದಿವಸ ಹಿಂದೆಯೇ TTDನವರು ಈ ಹೊಸ ಅಧ್ಯಕ್ಷ ಏನಾಗಿದ್ದಾರೆ ಅವರು ಒಂದು ಪ್ರೆಸ್ ಮೀಟೇ ಮಾಡಿದ್ದಾರೆ. ನಂದಿನಿ ಬ್ರ್ಯಾಂಡು ತುಪ್ಪ ಭಾಳ ಒಳ್ಳೆ ತುಪ್ಪ. ಇವತ್ತು ತುಪ್ಪದಲ್ಲಿ ಒರಿಜಿನಲ್ ಅಂತ ಯಾವುದಾದ್ರೂ ಇದ್ದರೆ ಅದು ನಂದಿನಿ ಬ್ರ್ಯಾಂಡು. ಅಂತಹ ಒಂದು ನಂದಿನಿ ಬ್ರ್ಯಾಂಡನ್ನೇ ಇವರು ಹೊರಗಿಟ್ಟು 4 ವರ್ಷದಿಂದ ಇವರು ಕಳಪೆ ತುಪ್ಪ ತೊಗೊಂಡಿದ್ದಾರೆ ಅಂತೇಳಿ ಅವರೇ ಪ್ರೆಸ್ ಮೀಟ್ ಮಾಡಿದ್ದು, ನಂದಲ್ಲ. ಹೊಸ TTDಯಲ್ಲಿರ್ತಕ್ಕಂಥ ಟ್ರಸ್ಟ್ ಕಮಿಟಿ ಸದಸ್ಯರೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನನ್ನ ಹತ್ರ ಇದೆ ಅದು ವಿಡಿಯೋ. ಸೊ ನಂದಿನಿ ತುಪ್ಪವನ್ನು ಹೊರಗಿಟ್ಟು ಇವರು ಬೇರೆ ಬೇರೆ ತುಪ್ಪ ತೊಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು, ಸೊ ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಂತೇಳಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಅವರು ಸರ್ಕಾರದವರೇ ಅದನ್ನು ತನಿಖೆ ಮಾಡಿ ಯಾವ ರೀತಿ ತುಪ್ಪ ತೊಗೊಂಡಿದ್ರು ಅವರೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈಗ ಚಂದ್ರಬಾಬು ನಾಯ್ಡು ಅವರು ಏನು ಗಂಭೀರ ಆರೋಪ ಮಾಡಿದ್ದಾರೆ. ಸೊ ಪ್ರಾಣಿ ಕೊಬ್ಬಿಂದಾಗಿದ್ದ ಕೆಮಿಕಲ್ ತುಪ್ಪನ ಇಷ್ಟು ರೇಟ್ ಕಡಿಮೆ ರೇಟಿಗೆ ಯಾಕೆ ತುಪ್ಪ ಬಂತು ಅದೆಲ್ಲ ಅವರು ಸರ್ಕಾರ ಮಟ್ಟದಲ್ಲಿ ತನಿಖೆ ಮಾಡಿ ಯಾವ ತುಪ್ಪ ಅಂತೇಳಿ ಅವರೇ ಬಹಿರಂಗಪಡಿಸ್ಬೇಕಾಗುತ್ತೆ. ಈಗ ಇದೇ ಮಂತಲ್ಲಿ ಈಗ ನಮ್ಮ ನಂದಿನಿ ತುಪ್ಪ ಸಹ ಈಗ ತಿರುಪತಿಗೆ ಹೋಗಿದೆ. ಎಷ್ಟು ಹೋಗಿದೆ ಸರ್? ಎಷ್ಟು ಈಗ ನೋಡಿ, 4 ವರ್ಷದಿಂದ ನಮ್ಮ ತುಪ್ಪನ ಅವರು ಸ್ಥಗಿತ ಮಾಡಿದರು. ಸೊ ಈಗ 1 ತಿಂಗಳ ಹಿಂದೆ ತಿರುಪತಿ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ MD ಮತ್ತು ಅಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ನಮಗೆ ಒಂದು ಮೇಲ್ ಮಾಡಿದರು KMFಗೆ. ಇಲ್ಲ, ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೊಗೊಳ್ತೀವಿ, ನೀವು ಈ ಬಾರಿ ಟೆಂಡ್ರಲ್ಲಿ ಭಾಗವಹಿಸ್ರಿ ಅಂತೇಳಿ. ನಾವು ಈ ಬಾರಿ ಟೆಂಡ್ರಲ್ಲಿ ಭಾಗವಹಿಸಿದ್ವಿ. ನಮಗೆ ಏನು ನಮ್ಮ ರೇಟ್ ಏನಿದೆ ನಮ್ಮ ರೇಟ್ ಸಿಕ್ತು. ನಾವು 350 ಮೆಟ್ರಿಕ್ ಟನ್ ನಮಗೆ ಹೊಸದಾಗಿ ಪ್ರಥಮ ಹಂತದಲ್ಲಿ ಆರ್ಡರ್ ಕೊಟ್ಟರು. ಮತ್ತು ಅಂದರೆ ಸುಮಾರು 3,50,000 kg ನಮಗೆ ಹೊಸದಾಗಿ ಮೊನ್ನೆ ಆರ್ಡರ್ ಸಿಕ್ತು. ಅದು ಪ್ರಥಮ ಟ್ಯಾಂಕರ್ ಏನು ನಾವು ಕಳಿಸಿದ್ವಿ. ಪ್ರಥಮ ಟ್ಯಾಂಕರೇ ನಾವು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದನೇ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಈಗ 350 ಮೆಟ್ರಿಕ್ ಟನ್ ಇವತ್ತು ನಮಗೆ ಆರ್ಡರ್ ಕೊಟ್ಟಿದ್ದಾರೆ. 350 ಮೆಟ್ರಿಕ್ ಟನ್ ನಾವು ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇನ್ನು ನಡೀತಾ ಇದೆ. ಈ ಹಿಂದೆ ಅಂದರೆ 4 ವರ್ಷದ ನಂದಿನ ತುಪ್ಪ ಹೋಗೋದ ಮುಂಚೆ ಸಹ ಟೇಸ್ಟ್ ವಿಚಾರವಾಗಿ ತುಂಬ ಒಂದು ಆರೋಪ ಇತ್ತು. ಈ ನಂದಿನ ತುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈ ಹಿಂದೆ? ಖಂಡಿತ ಭಾಳಷ್ಟು ಜನ ಭಕ್ತರು ಹಿಂದಿರ್ತಕ್ಕಂಥ ಲಡ್ಡುನ ಟೇಸ್ಟೇ ಬೇರೆ, ಈಗಿನ ಲಡ್ಡುನ ಟೇಸ್ಟೇ ಬೇರೆ ಅಂಥೇಳಿ ನಮ್ಮ ಕರ್ನಾಟಕದಿಂದ ಕೆಲವು ನಮ್ಮ ಸ್ನೇಹಿತರು ಕೂಡ ನನಗೆ ಭಾಳಷ್ಟು ಜನ ಕೇಳಿದ್ದಾರೆ ಆ ಒಂದು ಪ್ರಶ್ನೆಯನ್ನು. ಸೊ ನಾನು 2013-14ರಲ್ಲಿ ಹೋಗಿದ್ದೆ ನಾನು.
ಅವಾಗ ಇಡೀ ತಿರುಪತಿ ಅಲ್ಲೇನು ಮೇಲೆ ಬೆಟ್ಟ ಇದೆ, ಇಡೀ ಬೆಟ್ಟದ ಮೇಲೆ ಘಮ 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 ಅಂತ ವಾಸನೆ ಬರೋದು, ಸ್ಮೆಲ್ ಬರೋದು. ಅಂದರೆ ಅವಾಗ ನಂದಿನಿ ತುಪ್ಪ ಬಳಕೆ ಮಾಡ್ತಾಯಿದ್ರು. ಈಗ ನಾನು ಮೊನ್ನೆನೂ ಹೋಗಿದ್ದೆ, ನಾನು 5ನೇ ತಿಂಗಳು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ನಾನು ಹೋಗಿದ್ದೆ. ನಾನು ಸ್ವತಃ ನಾನೇ ಅವತ್ತು 15-20 ತುಪ್ಪ ತೊಗೊಂಡೆ, ಬಟ್ ಆ ಟೇಸ್ಟ್ ಇದ್ದಿಲ್ಲ. ಸೊ ಎಲ್ಲೋ ಒಂದು ಕಡೆಗೆ ತುಪ್ಪದ ಒಂದು ಟೇಸ್ಟ್ ಹೋಗಿದೆ ಅಂತೇಳಿ ಭಾಳಷ್ಟು ಜನ ಭಕ್ತರು ಕೂಡ ಭಾಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಭಕ್ತಾದಿಗಳಿಗೆ ಒಂದು ಹೇಳ್ಬೇಕಿದೆ ಯಾವ ತುಪ್ಪ ಇತ್ತು ಅಂತ ಈ ಹಿಂದೆ. ಸೊ ಅದು ಆಂಧ್ರ ಸರ್ಕಾರನೇ ಹೇಳಬೇಕಾಗುತ್ತೆ, ತನಿಖೆ ಮಾಡಿ ಯಾವ ತುಪ್ಪ ಬಳಕೆ ಮಾಡಿದ್ರು ಅಂತೇಳಿ. ಈಗ ಸದ್ಯಕ್ಕೆ ನಮ್ಮ ನಂದಿನಿ ತುಪ್ಪವನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಇನ್ನು ಮೇಲೆ ನಂದಿನಿ ತುಪ್ಪನೇ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ತಿರುಪತಿ ತಿಮ್ಮಪ್ಪನಿಗೆ ಸೇವೆ ಮಾಡೋಕ್ಕೆ ನಾವು ನಂದಿನಿ ನಮ್ಮ KMF ಸಂಸ್ಥೆ ತಯಾರಿದೆ. ನಮಗೆಲ್ಲೋ ಒಂದು ಕಡೆ ನಮಗೆ ಖುಷಿ ಅಲ್ಲ, ಯಾಕಂದರೆ ತಿರುಪತಿಗೆ ಬರೀ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಅಷ್ಟೇ ಅಲ್ಲ, ನಮ್ಮೇನು ಇಲ್ಲಿರ್ತಕ್ಕಂಥ ರಾಜ್ಯಗಳು, ಮಹಾರಾಷ್ಟ್ರ ಅಂತೇಳಿ ಇಡೀ ದೇಶದಿಂದ ಮತ್ತು ಹೊರದೇಶದಿಂದ ಕೂಡ ಬರ್ತಾರೆ ತಿರುಪತಿ ತಿಮ್ಮಪ್ಪನಿಗೆ. ಭಾಳ ಭಕ್ತರಿದ್ದಾರೆ. ಸೊ ಅಂಥ ಒಂದು ದೇವಸ್ಥಾನಕ್ಕೆ, ಅಂಥ ಒಂದು ದೇವಸ್ಥಾನದಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಮ್ಮ ನಂದಿನಿ ಇದೆಯಲ್ಲ, ನಂದಿನಿ ತುಪ್ಪ ಇದೆಯಲ್ಲ, ಅದು ನಮಗೆಲ್ಲೋ ಒಂದು ಕಡೆ ಭಾಳ ದೊಡ್ಡ ಖುಷಿ, ಗೌರವ ಅಲ್ಲ. ನಮ್ಮ ನಂದಿನಿ ಅಂದರೆ ನಮಗೆ ಗೌರವ, ನಮ್ಮ ಕರ್ನಾಟಕ ಜನರಿಗೆ ಒಂದು ಗೌರವ, ಇಡೀ ನಮ್ಮ ರಾಜ್ಯಕ್ಕೆ ಒಂದು ಗೌರವ. ಸೊ ಹಾಗಾಗಿ ಇನ್ಮೇಲೆ ಅವ್ರು ಎಷ್ಟು ತುಪ್ಪ ಕೇಳಿದ್ರು ನಾವು ಕೊಡೋಕ್ಕೆ ತಯಾರಿದ್ದೀವಿ. ಥ್ಯಾಂಕ್ ಯು. ಎಸ್, ಇದಿಷ್ಟು KMF ಅಧ್ಯಕ್ಷ ಭೀಮಾ ನಾಯ್ಕ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.